ಕರ್ನಾಟಕ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರದ ಸರ್ಕಾರ, ಗ್ಯಾರಂಟಿಗಳ ಹೆಸರಲ್ಲಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿರುವಂಥ ಸಿದ್ದರಾಮಯ್ಯವರು ಮಾಡಿರುವಂಥ ಬೆಲೆ ಏರಿಕೆಗಳಾಗಿರ್ಬೋದು. ಸಿದ್ದರಾಮಯ್ಯನವರು ಇವತ್ತು ಜಾತಿ ಗಣತಿ ಅನ್ನುವಂಥ ಒಂದು ಹೆಸರಲ್ಲಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ರಾಜ್ಯದಲ್ಲಿ ಒಂದು ರಾಕ್ಷಸ ರಾಜ್ಯವನ್ನಾಗಿ ಪರಿಗಣಿಸಿ ಜನರಲ್ಲಿ ಒಂದು ಒಗ್ಗಟ್ಟನ್ನು ವಿಭಜನೆ ಮಾಡೋದ್ರ ಮೂಲಕ ಜನರಲ್ಲಿ ಮತ್ತು ರಾಜ್ಯದಲ್ಲಿ ಶಾಂತಿಯನ್ನು ಕದಡುವಂಥ ಒಂದು ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿನೇ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು, ಜಾತಿ ಗಣತಿ ಆಗಿರ್ಬೋದು, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ಆಡಳಿತವನ್ನು ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಖಂಡಿತವಾಗ್ಲೂ ಕೂಡ ಜನರು ಈ ಸರ್ಕಾರವನ್ನು ಅಂದರೆ ಅವ್ರನ್ನ ಇನ್ನು ತೆಗಿಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರನ ಮುಂದುವರಿಯೋದಕ್ಕೆ ಅವರು ಲಾಯಕ್ಕಿಲ್ಲ ಅನ್ನೋಂಥ ಒಂದು ನಿರ್ಧಾರಕ್ಕೂ ಜನರು ಕೇವಲ 2 ವರ್ಷಕ್ಕೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಆ ಜನರ ಒಂದು ಜೊತೆಯಲ್ಲಿ ನಾವಿದ್ದೀವಿ ಅನ್ನೋಂಥ ಭರವಸೆಯನ್ನು ಕೊಡುವಂಥ ಈ ಜನಾಕ್ರೋಶ ಯಾತ್ರೆ ಭಾಳ ದಿಗ್ವಿಜಯವಾಗಿ ನಡೀತಾ ಇದೆ. ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಮೇಲೆ ದಾಳಿಯಿಂದ ಹಿಡಿದು ಇವತ್ತು ಜನಿವಾರ ತೆಗೆಯುವಂಥ ಒಂದು ವಿಚಾರ ಅಂತಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಇವತ್ತು ಒಂದು ಬ್ರಾಹ್ಮಣತ್ವ ಅಂತಂದರೆ ಇಡೀ ನಮ್ಮ ದೇಶಕ್ಕೆ ಒಂದು ಮಾರ್ಗಸೂಚಿಗಳಾಗಿ ಈ ಹಿಂದೂ ಧರ್ಮವನ್ನು ನಮ್ಮೆಲ್ಲರ ಪರವಾಗಿ ಆ ಭಗವಂತನ ಸಮಕ್ಷಮದಲ್ಲಿ ಪ್ರತಿನಿಧಿಗಳಾಗಿರುವಂಥ ಒಂದು ಬ್ರಾಹ್ಮಣತ್ವಕ್ಕೆ ಅಪಮಾನ ಎಸಗಿರುವಂಥ ಈ ಸರ್ಕಾರ ಆ ಒಂದು ಶಾಪದಲ್ಲೇ ಇವರು ಮುಳುಗೋಗ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಷ್ಟೇ.